ನಾವು ಇಲ್ಲೇ ಸುಂಕದಕಟ್ಟೆಯವರು. ಬಟ್ ಲಾಸ್ಟ್ ಮಂತ್ 29/5/2025 ಗುರುವಾರ ದಿವಸ ರಾತ್ರಿ 8:15 ನಮ್ಮ ಹುಡುಗ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಮನೆಯಿಂದ ಬರೀ 500 ಮೀಟ್ರಲ್ಲಿ ಗಾಡಿ ಸ್ಕಿಡ್ಡಾಗಿ ಬಿದ್ದಿದ್ದ. ಅವು ಇಮಿಡಿಯೇಟಾಗಿ ನಾವು ಕರ್ಕೊಂಡೋಗಿ ಫೋರ್ಟಿಸ್ಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ 72 hours ಹೇಳೋಕ್ಕಾಗಲ್ಲ ಅಂತ ಹೇಳಿದರು. 3 days ಆದಮೇಲೆ ಅವ್ನು ಕಾನ್ಸಿಯಸ್ ಬಂತು. ಬಟ್ ಒಂದು 15 days ಫೋರ್ಟಿಸಲ್ಲಿದ್ದ. ಫೋರ್ಟಿಸ್ ಆದಮೇಲೆ ವಿಕಾಸ್ ನಾಯಕ್ ಸರ್ ಅಂತಿದ್ದಾರೆ ಫೋರ್ಟಿಸಲ್ಲಿ. ಅವ್ರು ಹೇಳಿದ್ರು ನಿಯರೆಸ್ಟ್ ನ್ಯೂರೋ ರಿಯಾಬ್ ಅಂತ ಒಂದು ಮಾಳ್ಗಾಳದಲ್ಲಿದೆ, ಸ್ವತಂತ್ರ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲೋಗಿ ಕೇಳ್ಕೊಬನ್ನಿ ಅಂತ ಹೇಳಿದ್ರು. ನಾವು ಬಂದು ಕೇಳಿದ್ವಿ ಅವತ್ತೊಂದು ದಿವಸ. ಅಲ್ಲಿಂದ ಡಾಕ್ಟರ್ ಪ್ರದೀಪ್ ಸರ್ ಅನ್ನೋರು ಬಂದು ನೋಡಿದ್ರು ನಮ್ಮ ಹುಡುಗನ. ಇಲ್ಲ ಸರ್, ನಿಮ್ಮ ಹುಡುಗ ಆರಾಮಾಗಿ ಆಗ್ತಾನೆ, ನಮ್ಮಲ್ಲಿ ಕಳಿಸ್ಕೊಡಿ ಅಂತ ಹೇಳಿದ್ರು. ನಾವು ತುಂಬ ಭರವಸೆ ಇಟ್ಟು ಅವ್ರ ಮೇಲೆ ನಮ್ಮ ಹುಡುಗನ ಕರ್ಕೊಂಡ್ಬಂದು ಸ್ವತಂತ್ರದಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವನು ಸ್ವತಂತ್ರಕ್ಕೆ ಬರುವ ದಿವಸ ಕಣ್ಣು ಕೂಡ ಬಿಟ್ಟಿರಲಿಲ್ಲ. ಬಟ್ ಸ್ವತಂತ್ರದಲ್ಲಿ ಒಂದು ನಂಬಿಕೆ ಇಟ್ಟಿದ್ದು ಮಾಡಿದ್ವಿ. ಇವತ್ತು ನಮ್ಮ ಹುಡುಗ ಯಾವ ರೀತಿ ಇದ್ದಾನೆ ಅಂತ ಹೇಳಿದ್ರೆ, ಬರುವಾಗ ಕಣ್ಣು ಬಿಟ್ಟಿರಲಿಲ್ಲ, ಇವತ್ತು ಕಣ್ಣು ಬಿಟ್ಟಿದ್ದಾನೆ, ಮಾತಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಆ ರೇಂಜ್ ಇದೆ. ಈ ಯಾರಿದ್ದಾರೋ ಇದ್ರ ಸದುಪಯೋಗ ದಯವಿಟ್ಟು ಪಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಆಕ್ಸಿಡೆಂಟ್ ಆದವ್ರು ಮಾತ್ರ ಬರಬೇಕು ಅಂತ ಏನಿಲ್ಲ ಇಲ್ಲಿ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಸ್ಟ್ರೋಕ್ ಆಗಿರುತ್ತೆ, ಅವ್ರಿಗೆ ಇಲ್ಲಿ ರೆಡಿ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ. ಅವ್ರುಗಳು ಬಂದರೆ ಕಡಿಮೆ ವೆಚ್ಚ. ಇವತ್ತು ಒಂದು ICU ಕೇರ್ ಇಲ್ಲಿ ಸಿಗುತ್ತೆ. ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆ ಅಂತ ಹೇಳಿದ್ರೆ ಮಿನಿಮಮ್ 30,000 to 40,000 rupees ಚಾರ್ಜ್ ಮಾಡ್ತಾರೆ ಪರ್ ಡೇ. ಅದೇ ಇಲ್ಲಿ 8,000 to 10,000 rupeesನಲ್ಲಿ ಪರ್ ಡೇ, ಅಂದರೆ 24 hours ಒಬ್ಬ ಮನುಷ್ಯ ಬಂದು 100% ಗುಣ ಆಗೋದ್ರಲ್ಲಿ ಸಂಶಯ ಇಲ್ಲ ಸರ್. ಥ್ಯಾಂಕ್ಸ್ ಟು ಸ್ವತಂತ್ರ. ಇಲ್ಲಿ ಈ ಹಾಸ್ಪಿಟ್ಲಿಗೆ ಬಂದು ಹಂಗಂದರೆ ನಾನು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲರೂ ಹೆಲ್ಪ್ ಮಾಡಿದ್ರು ಎದ್ದೋಳಕ್ಕೆ ಎಲ್ಲ. ಇವಾಗ ನಾನು ಹುಷಾರಾಗಿದ್ದೀನಿ. ಇವಾಗ ಎದ್ದೊಳ್ಬೋದು, ಎಲ್ಲ ಟ್ರೈ ಮಾಡ್ಬೋದು.